ನೋಡ್ತೀರಾ? ಖಂಡಿತವಾಗಿ ನೋಡ್ತಾ ಇದ್ದೀನಿ ಸರ್. ಯಾರು ಇಷ್ಟ ಆಗ್ತಾರೆ? ನನಗೆ ಸಂಗೀತ ಇಷ್ಟ ಆಗ್ತಿದ್ದಾರೆ, ಒಂದು ಕಡೆ ವಿನಯ್ ಇಷ್ಟ ಆಗ್ತಿದ್ದಾರೆ. ಇಬ್ಬರು ಇದ್ರೇ ಅದು ಶೋ ಚೆನ್ನಾಗಿರೋದು. ಸೊ ಬೋತ್ ಆರ್ ಮೈ ಫೇವ್ರೆಟ್. ಇಬ್ಬರಲ್ಲಿ ಒಬ್ಬರ ಹೆಸರು ತಗೊಳ್ಳಿ ನೋಡೋಣ. ಸಂಗೀತ ಸರ್ ಒಬ್ಳು ಮಹಿಳೆ ಆಗಿ ಶಿ ಇಸ್ ಗಿವಿಂಗ್ ಅ ಗುಡ್ ಫೈಟ್. ಎಸ್, ಒಂದು ಕಡೆ ಆನೆ ಒಂದು ಕಡೆ ಗಟ್ಟಿಗಿತ್ತಿ ಅನ್ನೋ ಹೆಸರು, ಇಬ್ರು ಫೈಟ್ ಮಾಡ್ಕೊಂಡೆ ಆಟ ಆಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರ್. ಅದು ಮೆನ್ ಮುಂದೆ ಒಂದು ಹುಡುಗಿ ನಿಲ್ಲೋದು ತುಂಬಾ ಕಷ್ಟ ಇದೆ. ಶಿ ಇಸ್ ಸ್ಟ್ಯಾಂಡಿಂಗ್ ಅಂಡ್ ಶಿ ಇಸ್ ಗಿವಿಂಗ್ ಅ ಕಾಂಪಿಟೇಷನ್. ಎಲ್ಲರೂ ಅವಳ ವಿರುದ್ಧ ಇದ್ದಾರೆ, ಬಟ್ ಶಿ ಇಸ್ ಸಿಂಗಲ್ ಅಂಡ್ ಅವ್ಳು ಕಾಂಪಿಟೇಟ್ ಕೊಡ್ತಾ ಇದ್ದಾರೆ. ಸೊ ಶಿ ಇಸ್ ಡೂಯಿಂಗ್ ರಿಯಲಿ ಗುಡ್ ಸರ್. ಫಸ್ಟ್ ಜಗಳ ಕೆದಕದು ಯಾರು ಅಂತೀರಾ? ಸರ್ ವಿನಯ್ ಹಾಡೋ ಒಂದೊಂದು ಮಾತು ಟಾಂಟಿಂಗ್ ಆಗಿರುತ್ತೆ. ಆ ಟಾಂಟಿಂಗ್ ಏನಾಗುತ್ತೆ, ಸಂಗೀತಗೆ ಇನ್ನೊಂದು ಸ್ವಲ್ಪ ಪ್ರೇರೇಪಿಸುತ್ತೆ. ಅವಳು ಕೂಡ ಅದೇ ಟಾಂಟ್ ವರ್ಡ್ಸ್ ಅಲ್ಲಿ ಹೇಳಿ ಹೇಳಿ ಮತ್ತೆ ಮತ್ತೆ ಅಂತ ಕೇಳ್ತಾ ಇರ್ತಾಳೆ. ಇತ್ತೀಚೆಗೆ ನೆಗೆಟಿವ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇಬ್ಬರಲ್ಲಿ ಯಾರು ನೆಗೆಟಿವ್ ಅಂತೀರಾ? ಸರ್ ನೆಗೆಟಿವಿಟಿ ಏನಿಲ್ಲ. ಗೇಮ್ ಅಂತ ಬಂದಾಗ ವಿನಯ್ ಅವರು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಅವ್ರು ಹಾಡ್ತಾರೆ. ಹಾಗೆ ಸಂಗೀತ ಕೂಡ ಆ ಗೆಲ್ಲಬೇಕು ಅನ್ನೋ ಹುಮ್ಮಸ್ನಲ್ಲಿ ಬರುತ್ತೆ. ಅದರ ನೆಗೆಟಿವಿಟಿ ಏನಿಲ್ಲ ಸರ್. ಮೊನ್ನೆ ಶ್ರುತಿ ಮೇಡಮ್ ಅವ್ರು ಬಂದಿದ್ರು. ಹೌದು, ಡುಬಾಕ್ ಅಂತೇಳಿ ಹೇಳಿದ್ರ ಅಂತೀರಾ? ಸರ್ ಡುಬಾಕ್ ಅಂತ ಇಲ್ಲಿವರೆಗೂ ಹೇಳಿದ್ ನಾನು ಎಲ್ಲೂ ಕೇಳಿಸ್ಕೊಂಡಿಲ್ಲ. ಶೋಲಿ ಎಲ್ಲೂ ನಾನು ಕೇಳಿಸಿಲ್ಲ. ಶ್ರುತಿ ಮೇಡಮ್ ಜಡ್ಜ್ ಆಗಿ ಕುಂತಿದ್ರು, ಅಲ್ಲಿ ರೆಸ್ಪೆಕ್ಟ್ ಯಾರ್ದು ಹೋಯ್ತು ಅಂತೀರಾ? ವಿನಯ್ ಅವರು ಡುಬಾಕ್ ಅಂತ ಅಂದಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು ಸಂಗೀತ ಅವರು. ಚಿಕ್ಕ ವಿಷಯವಾಗಿ ಆ ಚಿಕ್ಕ ಸ್ಟೇಟ್ಮೆಂಟ್ಗೆ ನಾಟ್ ನೆಸೆಸರಿ ಟು ಮೇಕ್ ಅ ಗುಡ್ ಬಿಗ್ ಇಶ್ಯೂ. ಸೊ ಲೀವ್ ಇಟ್ ಅಂಡ್ ಗೋ ಆನ್ ಅಂತ ಹೇಳ್ತೀನಿ ಅಷ್ಟೇನೆ. ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರಾ? ಕಾರ್ತಿಕ್ ಅವ್ರ ಬಗ್ಗೆ ಏನಂದ್ರೆ ಅವರು ಮುಂದೆ ಎಲ್ಲೂ ಬರಲ್ಲ. ಎಲ್ಲೂ ಸಂಗೀತ ಜೊತೆ ಇರ್ತಾರೆ, ಇಲ್ಲ ವಿನಯ್ ಜೊತೆ ಇರ್ತಾರೆ. ಸೊ ಅವ್ರದ್ದೇ ಒಂದು ಇದರ ಪರ್ಫಾರ್ಮೆನ್ಸ್ನ ತೋರಿಸ್ಲಿಕ್ಕೆ ಇನ್ನೂ ಅವ್ರಿಗೆ ಟೈಮ್ ಬಂದಿಲ್ಲ ಅನ್ಕೊಂತೀನಿ. ಈಸ್ ಗಿವಿಂಗ್ ಆಫ್. ಸಂಗೀತ ಅವ್ರು ಬಿಟ್ಕೊಟ್ಟು ಅವ್ರೇನೋ ಡೌನ್ ಆಗ್ತಾ ಇದಾರ, ಗ್ರೋತ್ ಆಗ್ತಾ ಇದಾರೆ ಅಂತ? ಸರ್ ಯಾರು ಡೌನ್ ಇಲ್ಲ, ಯಾರು ಗ್ರೋತ್ ಇಲ್ಲ. ಅವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ, ಸ್ಟ್ರಾಟಜೀಸ್ ಮಾಡ್ತಾ ಇದ್ದಾರೆ. ದೇ ಆರ್ ಪ್ಲೇಯಿಂಗ್ ದೇರ್ ಓನ್ ಗೇಮ್. ಡ್ರೋನ್ ಪ್ರತಾಪ್ ಅವರು ಸಂಗೀತ ಅವರು ಕಣ್ಣಿಗೆ ಎಫೆಕ್ಟ್ ಮಾಡ್ಕೊಂಡು ಹೊರಗಡೆ ಬಂದರು. ಡ್ರೋನ್ ಪ್ರತಾಪ್ ಅವರು ಜಾಸ್ತಿ ಆಳ್ತಾ ಇದ್ರು. ಈಗ ಸಂಗೀತ ಅವ್ರನ್ನು ಕ್ಯಾಮ್ರಾ ಮುಂದೆ ಆಳೋದು ಜಾಸ್ತಿ ಶುರುವಾಗಿದೆ. ಏನಾದರೂ ಇಂಟು ಗೊತ್ತಾಯ್ತಾ ಸಿಂಪತಿ ವರ್ಕ್ ಆಗ್ತಾ ಇದೆ ಹೊರಗಡೆ ಅಂತ? ಸರ್ ಸಿಂಪತಿ ಯಾರು ಸರ್ ಈಗಿನ ಕಾಲದಲ್ಲಿ ಸಿಂಪತಿ ಮೇಲೆ ವರ್ಕ್ ಮಾಡ್ತಾರೆ? ಅವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ, ಜನ ಮೆಚ್ತಾ ಇದ್ದಾರೆ, ಅವ್ರಿಗೆ ವೋಟ್ ಮಾಡ್ತಾ ಇದ್ದಾರೆ. ಅದು ಸಿಂಪತಿ ಯಾರು ಇವಾಗ ಸಿಂಪತಿಗೆಲ್ಲ ಬೀಳಲ್ಲ ಸರ್. ಸತ್ರನೇ ಯಾರು ಅಳಲ್ಲ ಅಂತ. ಇವರು ಪಾಪ ಕಣ್ಣಿಗೆ ಇದು ಮಾಡ್ಕೊಂಡು ಅಂತ ಯಾವ ಥರ ಸಿಂಪತಿ ಇದು ಮಾಡ್ತಾರೆ ಹೇಳಿ ನೋಡ. ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಅದನ್ನೇ ವರ್ಕ್ ಆಗ್ತಾ ಇದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ದೂರು ಸಹ ಬಂದಿತ್ತು. ಖಂಡಿತವಾಗ್ಲೂ ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಡ್ರೋನ್ ಪ್ರತಾಪ್ ಅವ್ರು ಗೇಮ್ ಆಡ್ತಾ ಇದಾರೆ ಅಂತೀರಾ? ಗೇಮ್ ಆಡ್ತಾ ಇದಾರಲ್ಲ ಸರ್, ವಿ ಹ್ಯಾಸ್ ಇಂಪ್ರೂವ್ಡ್. ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ ಸರ್. ಅದು ಅವ್ರವ್ರ ವೇ ಆಫ್ ಪ್ಲೇಯಿಂಗ್ ದ ಗೇಮ್ ಅಲ್ವಾ? ಇವಾಗ ನಂದೊಂದು ಸ್ಟ್ರಾಟಜಿ ಇರುತ್ತೆ, ಅವ್ರದ್ದೊಂದು ಸ್ಟ್ರಾಟಜಿ. ಕೈಕಾಲು ಮುರ್ಕೊಂಡೆ ಆಡ್ಬೇಕು ಅನ್ನೋದೇನಿಲ್ಲ. ಇಂಟೆಲಿಜೆನ್ಸಿ ಆಗಿ ಕೂಡ ಆಡ್ಬೋದು ಸರ್. ಗೇಮ್ ಸೈಲೆಂಟ್ ಆಗಿ ವಿನ್ ಆಗ್ಬೋದು ಅಂತ ಚಾನ್ಸಸ್ ಇದೆ. ನೀವು ಈಗ ಆಗ್ಲೇ ಬಿಗ್ ಬಾಸ್ 10 ಹಿಂದಿನ ಸೀಸನ್ ಅಲ್ಲಿ ನೋಡಿದ್ರೆ ಎಷ್ಟೋ ಜನ ಆತರ ಪ್ಲೇ ಮಾಡಿದ್ದಾರೆ. ಸೈಲೆಂಟ್ ಆಗಿ ಆಡಿರೋರು ತುಂಬಾ ಜನ ಉದಾಹರಣೆ ಇದ್ದಾರೆ. ಈ ಸಲ ಮಹಿಳೆ ವಿನ್ ಆಗ್ತಾರಂತೀರಾ, ಆಗಲ್ಲ ಅಂತೀರಾ? ಹೋಪ್ ಫಾರ್ ಗುಡ್ ಸರ್. ಮಹಿಳೆ ವಿನ್ನರ್ ವಿ ವಿಲ್ ಬಿ ಹ್ಯಾಪಿ ಅಲ್ವಾ? ಸಂಗೀತ ವಿನ್ನರ್ ರಿಯಲಿ ಐ ಆಮ್ ಹ್ಯಾಪಿ ಸರ್. ಬಿಕಾಸ್ ಅವಳು ನೆಗೆಟಿವಿಟಿ ಅಂತ ಅಲ್ಲ, ಅವಳು ಬೀಯಿಂಗ್ ವಿಮೆನ್ ಅವಳೊಬ್ಬಳೆ ಫೈಟ್ ಕೊಡ್ತಾ ಇದ್ದಾಳೆ ಸರ್. ಅಟ್ಲೀಸ್ಟ್ ವಿನಯ್ಗೆ ಸಪೋರ್ಟಿವ್ ಆಗಿದ್ದಾರೆ, ಬಟ್ ಅವಳಿಗೆ ಯಾರು ಸಪೋರ್ಟಿವ್ ಇಲ್ಲ ಸರ್. ಶಿ ಇಸ್ ಪ್ಲೇಯಿಂಗ್ ಅವರ್ ಓನ್ ಗೇಮ್. ಇಡೀ ಮನೇನೆ ಎದುರಾಕೊಂಡು ಅವಳು ಹಾಡ್ತಾ ಇದ್ದಾಳೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರೆ? ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸರ್. ನಾವು ಅವ್ರಿಗೋಸ್ಕರ ನೋಡೋದು ಅಂತ ಹೇಳ್ಬೋದು. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತಾ? ಖಂಡಿತವಾಗ್ಲೂ ಸರ್. ವಿತೌಟ್ ಮಿಸ್ ವಿಲ್ ಬಿ ವಾಚಿಂಗ್. ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಓಟು ಸಂಗೀತ ಆ್ಯಂಡ್ ವಿನಯ್ ಇಬ್ಬರಿಗಿದೆ. ಸಂತು ಪಂತು ಬಗ್ಗೆ ಏನಂತೀರಾ ಸರ್? ಸಂತು ಪಂತು ಸರ್ ಅವರೆಲ್ಲ ಕಾಮಿಡಿ ಆಗಿ ದೇ ಆರ್ ಪ್ಲೇಯಿಂಗ್ ದೇರ್ ಓನ್ ಗೇಮ್ ಅಷ್ಟೇ. ಬಟ್ ಗೇಮ್ ವಿಷಯ ಬಂದಾಗ ನೂರಷ್ಟು ಆಡ್ಲಿಕ್ಕೆ ಆಗಲ್ಲ ಅವ್ರ ಕೈನಲ್ಲಿ. ಬಿಗ್ ಬಾಸ್ ನ ಬೆಂಕಿ ತನಿಷಾ ಕುಪ್ಪಂಡ ಈಸ್ ಗುಡ್ ಸರ್, ಗುಡ್ ಹ್ಯೂಮನ್ ಬೀಯಿಂಗ್. ಬಟ್ ಎಲ್ಲೋ ಒಂದ್ ಕಡೆ ಸಂಗೀತ ತುಂಬಾ ಇಷ್ಟ ಆಗ್ತಾರೆ, ಮತ್ತೆ ವಿನಯ್ ಅವರು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಹೋಮ್ಲಾಲ್. ಸುದೀಪ್ ಸರ್ ಈ ವಾರ ಕಾಣಿಸ್ಕೊಂಡಿಲ್ಲಲ್ವಾ ಮೇಡಮ್? ಎಸ್ ಮ್ಯಾಮ್. ಮಿಸ್ ಮಾಡ್ಕೊಂಡಿದ್ರೆ? ಖಂಡಿತವಾಗ್ಲೂ ಮಿಸ್ ಆಗೇ ಆಗುತ್ತಲ್ವಾ. ಅಲ್ಲಿ ಅವ್ರಿಗಿಂತ ನಾವೇ ಮಿಸ್ ಮಾಡ್ಕೊಂತಿದ್ದೇವೆ. ಬಂದಿಲ್ವಲ್ಲ ಸರ್, ಬಂದಿಲ್ವಲ್ಲ ಅಂತ. ಆಬ್ವಿಯಸ್ಲಿ ಸುದೀಪ್ ಸರ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ವಿ. ಈ ವಾರ ಇಬ್ಬರು ಎಲಿಮಿನೇಟ್ ಅಂತಂದ್ರು, ಯಾರು ಹೋಗಿರ್ಬೋದು ಅಂತೀರಿ ಸರ್? ಇವತ್ತು ಆಲ್ರೆಡಿ ನೆನ್ನೆನೆ ಗೊತ್ತಾಯ್ತು ನಮಗೆ. ಮೈಕಲ್ ಅವರು ಮತ್ತೆ ಅವಿನಾಶ್ ಅವರು ರಿಟರ್ನ್ ಒಬ್ರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಬಂದಿರ್ಬೋದು ಅಂತೀರ? ರಿಯಲಿ ಒಬ್ಬರು ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಮೈಕಲ್ ಅವರು ಬಂದಿರ್ಬೋದು ಸರ್. ಮೈಕಲ್ ಅವರು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೂಪರ್.